ಸರ್ಕಾರಿ ಜಾಗ ಆಗಿದೆ. ಈ ಜಾಗವನ್ನು ನಮಗೆ ತಹಶೀಲ್ದಾರು ಮತ್ತು ಎ.ಸಿ ಅವರು, ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಡು ಸ್ವಲ್ಪ 11B ಪ್ರಾಪರ್ಟಿ ಬರ್ತಾ ಇದೆ, ಇದು 9A ಮಾಡಿಕೊಡೋಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಮ್ಮೂರಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಫಸ್ಟು ನಮ್ಮ ಊರಿನ ಮಕ್ಕಳೆಲ್ಲ ಬೆಳಗಟ್ಟಕ್ಕೆ ಹೋಗ್ಬೇಕಂದ್ರೆ 3-4 ಕಿಲೋಮೀಟ್ರು ಸಾಸ್ನಟ್ಟಿ ಗೇಟಿಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗ್ಬೇಕು ಅವರು, ಮತ್ತು ಅಲ್ಲಿಂದ ಬಸ್ಸಿಗೆ ಬಂದು ಮತ್ತೆ ನಡ್ಕೊಂಬರ್ಬೇಕು. ಇಂಥ ವ್ಯವಸ್ಥೆ ಇದೆ. ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮೂರ ಕಡೆ ಗಮನ ಕೊಡಬೇಕು. ಆಯುಷ್ಮಾನ್ ಕಾರ್ಡನ್ನು ಮಾಡಿಕೊಡ್ತಾರೆ. ತಾವೆಲ್ಲರೂ ಕೂಡ ಆ ಕಾರ್ಡನ್ನು ಹೊಂದಿದ್ದೇ ಆಗಲಿ ಎಂಥ ಕಾಯಿಲೆಗಳು ಇದ್ರೂ ಕೂಡ ಕಾರ್ಡನ್ನು ತೋರಿಸಿದ್ರೆ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ. ಇದು ಕೇಂದ್ರ, ಜಿಲ್ಲಾ ಮತ್ತು ವರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸವಲತ್ತನ್ನು ಕೊಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ತಾವೆಲ್ಲರೂ ಕೂಡ ತಾವು ಆ ಒಂದು ಅನುಕೂಲವನ್ನು ಪಡೆಯೋದ್ರ ಜೊತೆಗೆ ನಿಮ್ಮ ಪರೀಕ್ಷೆಯಲ್ಲಿರ್ತಕ್ಕಂಥ ಪಕ್ಕದ ಕುಟುಂಬಗಳು ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿಯೂ ಮುಂದೆ ನಿಂತ್ಕೊಂಡು ಎಲ್ಲರೂ ಮಾಡಿಸಬೇಕು. ಸಾಮಾಜಿಕ ಭದ್ರತೆ ಮತ್ತು ಉದ್ಯೋಗ, ಜೀವನ ಉಪಯೋಗ ಮತ್ತು ಲೈವ್ಲಿಹುಡ್ಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದರಲ್ಲಿ ಮಾಡ್ತೀವಿ. ಇದರಲ್ಲಿ ಸುಮಾರು 17 ಇಲಾಖೆ ಇಂಟರ್ವೆನ್ಷನ್ ಇರ್ತದೆ. 17 ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮೇಜರಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಸ್ಥಳೀಯವಾಗಿ ಆಯೋಜನೆ ಮಾಡ್ತಾರೆ. ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಾರೆ.